ಎಲ್ರಿಗೂ ನಮಸ್ಕಾರ. ಇವತ್ತು ಮಹಿಳೆ ಅಂತಂದ್ರೇ ದೌರ್ಜನ್ಯಕ್ಕೆ, ಶೋಷಣೆಗೆ, ಹಿಂಸೆಗೆ ಅನ್ವರ್ಥನಾಮ ಏನೋ ಅನ್ನೋಷ್ಟು ಪ್ರಮಾಣದಲ್ಲಿ ಇವತ್ತು ಹೆಣ್ಮಕ್ಳ ಮೇಲೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ಅದರಲ್ಲೂ ಅಸಹಾಯಕರಲ್ಲಿ ಅಸಹಾಯಕರಾಗಿ ಈ ಹೆಣ್ಮಕ್ಳುಗಳು ಗುರುತಿಸಲ್ಪಡ್ತಾ ಇದ್ದಾರೆ ಇವತ್ತು. ಇದನ್ನು ಈ ಹೆಣ್ಣು ಜೀವಿಗಳ ಮೇಲೆ ನಡೀತಾ ಇದೆಯಲ್ಲ, ಈ ಹಿಂಸೆಯ ಸ್ವರೂಪಗಳು ಅದು ಎಷ್ಟು ಸೂಕ್ಷ್ಮವಾಗಿದೆ, ಎಷ್ಟು ಸಂಕೀರ್ಣವಾಗಿದೆ ಅಂತಂದರೆ ಆ ಬಗೆಯಾಗಿ ನಡೀತಾ ಇರುವಂತಹ ಶೋಷಣೆಗಳು, ದೌರ್ಜನ್ಯಗಳಿದೆಯಲ್ಲ, ಅದನ್ನು ವರ್ಣಿಸೋಕ್ಕೇ ಸಾಧ್ಯ ಇಲ್ಲದೆ ಇರುವಂತಹ ಸ್ಥಿತಿನಲ್ಲಿ ಇವತ್ತು ನಾವಿದ್ದೀವಿ. ಇದು 70ರ ದಶಕದಲ್ಲಿ ನಮ್ಮ ಸಹೋದರಿಯರು ಹೋರಾಟಕ್ಕೆ ಹೇಳಿದ್ರಲ್ಲ, ಆಗ ಅವರ ಘೋಷಣೆಗಳೇನಿತ್ತು ಅಂತಂದರೆ ನಮಗೆ ಸ್ವಾತಂತ್ರ್ಯವನ್ನು ಕೊಡಿ, ಸಮಾನತೆಯನ್ನು ಕೊಡಿ ಅನ್ನೋದು ಅವ್ರ ಘೋಷಣೆಗಳಾಗಿತ್ತು. ಆದರೆ ಈಗ 4-5 ದಶಕಗಳು ಕಳೆದ ನಂತರ ಇವತ್ತು ನಮ್ಮ ಹಕ್ಕೊತ್ತಾಯಗಳು ಏನಿದೆ ಅಂತಂದರೆ, ನಮಗೆ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಿ, ನಾವು ಹೆಣ್ಣು ಮಕ್ಕಳುಗಳನ್ನು ಹುಟ್ಟೋದಕ್ಕೆ ಬಿಡಿ, ನಮ್ಮ ಮೇಲೆ ನಡೀತಾ ಇರುವ ದೌರ್ಜನ್ಯವನ್ನು ನಿಲ್ಲಿಸಿ ಅಂತ ಕೇಳ್ಕೊಳ್ಳುವಂಥ ಸ್ಥಿತಿಗೆ ನಾವು ಬಂದಿದ್ವಿ. ಅಂದರೆ ನಾವೇನು ಮುಂದಕ್ಕೆ ಹೋಗ್ತಾ ಇದ್ದೀವೋ, ಹಿಂದಕ್ಕೆ ಹೋಗ್ತಾ ಇದ್ದೀವೋ, ಅಥವಾ ನಾವಲ್ಲೇ ಸುತ್ತುತ್ತಾ ಚಕ್ರದ ರೀತಿಯಲ್ಲಿ ಸುತ್ತಾ ಇದ್ದೀವ ಅಂತ ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೊಳ್ಬೇಕಾದಂಥ ಹಂತಕ್ಕೆ ಇವತ್ತು ನಾವು ಬಂದಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಮಗೆ ಇವತ್ತು ಬಹಳಷ್ಟು ಮಹಿಳೆಯರ ದೌರ್ಜನ್ಯವನ್ನು ಸಂಬಂಧಿಸಿದ ಹಾಗೆ ಅದರ ಆಯಾಮಗಳನ್ನು, ಆಳ ಅಗಲಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳು ನಡಿಬೇಕು, ಸಮಾವೇಶಗಳು ನಡಿಬೇಕು, ಕಾರ್ಯಾಗಾರಗಳು ನಡಿಬೇಕು, ಹೆಣ್ಣು ಮಕ್ಕಳುಗಳಿಗೆ ಸೆನ್ಸಿಟೈಸ್ ಮಾಡುವಂತಹ ತರಬೇತಿಗಳು ನಡಿಬೇಕು, ಹೆಣ್ಣು ಮತ್ತು ಗಂಡು ಇಬ್ಬರನ್ನೂ ಸೆನ್ಸಿಟೈಸ್ ಮಾಡುವಂಥ ಕಾರ್ಯಾಗಾರಗಳು ನಡಿಬೇಕು, ಸಮಾವೇಶಗಳು ನಡಿಬೇಕು, ಸಮ್ಮೇಳನಗಳು ನಡಿಬೇಕು. ಈ ಹಿನ್ನೆಲೆಯಲ್ಲೇ ಇವತ್ತು ಜುಲೈ 24ಕ್ಕೆ ಹೈದರಾಬಾದ್ನಲ್ಲಿ ಒಂದು ರಾಷ್ಟ್ರಮಟ್ಟದ ಒಂದು ಸಮಾವೇಶ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಅಸೋಸಿಯೇಷನ್ ವತಿಯಿಂದ, ವಿದ್ಯಾರ್ಥಿ ಸಂಘಟನೆಯ ವತಿಯಿಂದ ನಡೀತಾ ಇರೋದು ಅತ್ಯಂತ ಸ್ವಾಗತಾರ್ಹವಾಗಿರುವಂಥದ್ದು. ಮುಖ್ಯವಾಗಿ ನಾವು ಈ ಸಮ್ಮೇಳನದಲ್ಲಿ ಯಾವ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಕು ಅನ್ನೋದನ್ನು ನಾವು ಗಮನಿಸಬೇಕು. ದೌರ್ಜನ್ಯದ ಆಳ ಅಗಲ, ಅದು ಯಾವ ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹಂತ. ಆದರೆ ದೌರ್ಜನ್ಯ ಅಂದರೆ ಏನು, ಅದು ಸದ್ದು ಮಾಡುವಂತಹ ಹೊರರೂಪದಲ್ಲಿ ಕಾಣುವಂಥದ್ದು ಮಾತ್ರ ದೌರ್ಜನ್ಯನ, ಅಥವಾ ಒಳಮುಖದಲ್ಲಿ ಸದ್ದೇ ಆಗದಂತೆ ನಡೆಯುವಂಥ ಇದೆಯಲ್ಲ ಅದು ಕೂಡ ದೌರ್ಜನ್ಯನ. ಆ ದೌರ್ಜನ್ಯಗಳ ಕೂಡ ನಾವು ಹೆಚ್ಚಿನ ಗಮನ ಹರಿಸಬೇಕು. ಆಗ ಮಾತ್ರ ನಾವು ಅದನ್ನು ಮೂಲ ಮಟ್ಟದಲ್ಲಿ ನಾವು ಅದನ್ನು ಕಿತ್ತು ಹಾಕುವಂಥ ಪ್ರಯತ್ನಗಳ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ಆಮೇಲೆ ಈ ಎಲ್ಲ ದೌರ್ಜನ್ಯಗಳ ಪ್ರಕರಣಗಳು ನಮಗೆ ಮಾಧ್ಯಮದ ಮೂಲಕ ಬರುತ್ತಲ್ಲ, ಆ ಮಾಧ್ಯಮದಲ್ಲಿ ನಡೆದಿದ್ದು ಮಾತ್ರ ದೌರ್ಜನ್ಯಗಳಲ್ಲ, ಆದರೆ 2-3 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ದೌರ್ಜನ್ಯಗಳು ಹೊರಗಿನ ಪ್ರಪಂಚದಲ್ಲಿ ನಡೀತಾ ಇದೆ. ಅದ್ರ ಬಗ್ಗೆ ಕೂಡ ನಾವು ಎಚ್ಚರಿಕೆಯಿಂದ ಅಂಕಿಅಂಶಗಳನ್ನು ಗುರುತಿಸ್ಕೊಳ್ಳೋದನ್ನು ಅಭ್ಯಾಸ ಮಾಡಬೇಕಾಗಿದೆ. ಮತ್ತು ಇವತ್ತು ಈ ಪ್ರಕರಣಗಳು ನಡೀತಾ ಇದೆಯಲ್ಲ, ಈ ಪ್ರಕರಣಗಳನ್ನು ಬಿಡಿಯಾಗಿ ಪ್ರಕರಣಗಳು ಅಂತ ನಾವು ಗುರುತಿಸಬಾರ್ದು. ಇದು ಇವತ್ತು ಈ ಪುರುಷ ಪ್ರಧಾನವಾದಂತಹ, ಪುರುಷ ಕ್ರೌರ್ಯದ, ಪುರುಷ ಕೇಂದ್ರಿತವಾಗಿರುವಂತಹ ಸಮಾಜದಲ್ಲಿ ಒಂದು ಪ್ರಕ್ರಿಯೆನೇ ಆಗಿಬಿಟ್ಟಿದೆಯಲ್ಲ, ಇದು ಒಂದು ಪ್ರಾಸೆಸ್ ಆಗಿಬಿಟ್ಟಿದೆಯಲ್ಲ. ಈ ದೌರ್ಜನ್ಯ ಅನ್ನುವಂಥದ್ದು, ಹೆಣ್ಮಕ್ಳ ಮೇಲಿನ ಹಿಂಸೆ ಅನ್ನುವಂಥದ್ದು ಒಂದು ಪ್ರಾಸೆಸ್ ಆಗಿದೆಯಲ್ಲ. ಈ ಪ್ರಾಸೆಸ್ ಯಾಕಾಯಿತು, ಹೇಗಾಯಿತು, ಇದನ್ನು ನಾವು ಹೇಗೆ ತಡಿಬೇಕು ಅನ್ನೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ನಾವು ಇವತ್ತು ಕೊಡಬೇಕು ಅಂತ ನನಗನ್ಸುತ್ತೆ. ನಾವು ಯಾವತ್ತೂ ಸಮತ್ವದ ಕಡೆಗೆ ಮತ್ತು ಸಮಾನತೆಯ ಮತ್ತು ಸಮತೋಲನದ ಸಮಾಜವನ್ನು ಇಷ್ಟಪಡುವಂಥವ್ರು. ಹೀಗಿದ್ದಾಗ ಮಾತ್ರ ನಾವು ನೆಮ್ಮದಿಯಿಂದ ಬದುಕೋದಕ್ಕೆ ಈ ಸಮಾಜದಲ್ಲಿ ಸಾಧ್ಯ ಆಗುತ್ತೆ. ನಾವು ಆ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತೀವಿ, ನಾವು ಆ ಕಡೆಗೆ ನಡಿಬೇಕು. ಹಾಗೆ ನಡೀದೇ ಇದ್ದರೆ ಇಡೀ ಹೆಣ್ಣು ಸಂಕುಲನೇ ನಾಶ ಆಗುವಂಥ ಸ್ಥಿತಿ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀವಲ್ಲ, ಖಂಡಿತ ಬರೀ ಹೆಣ್ಣು ಸಂಕುಲ ಮಾತ್ರ ಅಲ್ಲ, ಇಡೀ ಮನುಷ್ಯ ಸಂತತಿಗೇನೆ ಇದು ಕೊನೆಗಾಲ ಅಂತಂದ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇವತ್ತಾದರೂ ಕೂಡ ನಾವು ಈ ಹಿನ್ನೆಲೆಯಲ್ಲಿ ಚರ್ಚೆಗಳನ್ನು ಮಾಡ್ತಾ ಈ ಸಮ್ಮೇಳನದ ಮೂಲಕ ನಮ್ಮ ಇಡೀ ಸಮಾಜ, ಜನ ಸಮುದಾಯ, ಯುವ ಜನತೆ ಮತ್ತು ಸರ್ಕಾರಗಳು ಇವತ್ತು ತುರ್ತಾಗಿ ಎಚ್ಚೆತ್ಕೊಂಡು ಯಾವೆಲ್ಲ ಯೋಜನೆಗಳನ್ನು ತರಬೇಕು, ಯಾವೆಲ್ಲ ಕಾನೂನುಗಳನ್ನು ತರಬೇಕು, ಏನೆಲ್ಲ ನೀತಿ ನಿಯಮಗಳನ್ನು ಅಳವಡಿಸಬೇಕು ಅಂತ ಹೇಳಿ ಗಂಭೀರವಾಗಿ ಯೋಚಿಸುವಂಥ ತುರ್ತು ಇವತ್ತು ಬಂದಿದೆ. ಬರೀ ಕಾನೂನನ್ನು ತಂದರೆ ಸಾಲದು, ನೀತಿ ನಿಯಮಗಳನ್ನು ತಂದರೆ ಸಾಲದು, ಅದನ್ನು
ಎಷ್ಟು ಪರಿಣಾಮಕಾರಿಯಾಗಿ ನೀವು ಅನುಷ್ಠಾನ ಮಾಡ್ತೀರಾ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸಮಾವೇಶದಲ್ಲಿ ಚರ್ಚೆಗಳಾಗಬೇಕು ಅಂತಂದ್ಬಿಟ್ಟು ನಾನು ಹಕ್ಕೊತ್ತಾಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಈ ಎಲ್ಲವನ್ನೂ ಸಮಗ್ರವಾಗಿ ಕೈಗೊಂಡು ಮುಂದಿನ ನಮ್ಮ ನಡೆಗಳ ಬಗ್ಗೆ ನಾವು ನಿರ್ಧರಿಸ್ಕೊಳ್ಬೇಕು. ನಾವು ಒಂದು ಸಂಘಟನಾತ್ಮಕವಾಗಿ, ಸಾಮುದಾಯಿಕವಾಗಿ ಒಂದು ಸಶಕ್ತವಾದಂತಹ ಚಳುವಳಿಯನ್ನು ಈ ಮಹಿಳೆ ಮತ್ತು ಮಕ್ಕಳ ದೌರ್ಜನ್ಯದ ಹಿನ್ನೆಲೆಯಲ್ಲಿ ರೂಪಿಸುವಂತೆ ಆಗಲಿ ಅಂತ ಹಾರೈಸ್ತಾ, ಈ ರಾಷ್ಟ್ರಮಟ್ಟದ ADSನವರ ಸಮಾವೇಶ ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಫಲಪ್ರದವಾಗಿ ಹೊರಹೊಮ್ಮಲಿ ಅಂತ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೀನಿ. ಧನ್ಯವಾದಗಳು. ನಮಸ್ತೆ.